ನೀವು ಊಹಿಸಿ, ನಾಳೆ ಬೆಳಗ್ಗೆ ವಿಜ್ಞಾನಿಗಳು ಒಂದು ಸುದ್ದಿ ಹೇಳುತ್ತಾರೆ. ಜೂಪಿಟರ್ನಲ್ಲಿ ಮನುಷ್ಯರು ವಾಸಿಸಬಹುದು. ನೀವು ಹೋಗ್ತೀರಾ? ಕೇಳಲು ರೋಚಕವಾಗಿದೆ. ಆದರೆ ನಿಜವಾಗಿ ನೋಡಿದ್ರೆ ಜೂಪಿಟರ್ ಮೇಲೆ ಕಾಲಿಡುವುದೇ ಅಸಾಧ್ಯ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಜೂಪಿಟರ್ ಭೂಮಿಯಂತೆ ಘನ ನೆಲ ಇರುವ ಗ್ರಹವೇ ಅಲ್ಲ. ಅದು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿಂದ ಕೂಡಿದ ಒಂದು ದೈತ್ಯ ಗ್ರಹ. ಅಂದರೆ ನೀವು ಇಳಿಯಲು ನೆಲವೇ ಇರುವುದಿಲ್ಲ. ಹೋಗುತ್ತಾ 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 ಅನಿಲದೊಳಗೆ ಮುಳುಗುತ್ತಲೇ ಇರುತ್ತೀರಿ. ಆದರೆ ಅದೇ ದೊಡ್ಡ ಸಮಸ್ಯೆಯೂ ಅಲ್ಲ. ಜೂಪಿಟರ್ನ ಗುರುತ್ವಾಕರ್ಷಣೆ ಭೂಮಿಗಿಂತ ಸುಮಾರು 2.5 ಪಟ್ಟು ಹೆಚ್ಚು. ಭೂಮಿಯಲ್ಲಿ ನಿಮ್ಮ ತೂಕ 70 ಕಿಲೋಗ್ರಾಂ ಇದ್ದರೆ ಜೂಪಿಟರ್ನಲ್ಲಿ ಅದು ಸುಮಾರು 175 ಕಿಲೋಗ್ರಾಂಗಳಂತೆ ಅನುಭವವಾಗಬಹುದು. ಇನ್ನೂ ಭಯಾನಕ ವಿಷಯ, ಅಲ್ಲಿನ ಗಾಳಿಯ ವೇಗ ಗಂಟೆಗೆ 600 ಕಿಲೋಮೀಟರ್ಗಿಂತ ಹೆಚ್ಚಾಗಬಹುದು. ಅಂದರೆ ಭೂಮಿಯ ಅತ್ಯಂತ ಭಯಾನಕ ಚಂಡಮಾರುತವು ಅದರ ಮುಂದೆ ಸಣ್ಣದಾಗಿ ಕಾಣಬಹುದು. ಮತ್ತೆ ಜೂಪಿಟರ್ನಲ್ಲಿರುವ ಗ್ರೇಟ್ ರೆಡ್ ಸ್ಪಾಟ್ ಎಂಬ ಬಿರುಗಾಳಿ ಭೂಮಿಗಿಂತಲೂ ದೊಡ್ಡದು. ಆ ಬಿರುಗಾಳಿ ನೂರಾರು ವರ್ಷಗಳಿಂದ ನಿಲ್ಲದೆ ಬೀಸುತ್ತಿದೆ. ಹಾಗಾದ್ರೆ ಸ್ಪೇಸ್ ಸೂಟ್ ಹಾಕಿಕೊಂಡು ಬದುಕಬಹುದಾ? ಇಲ್ಲ. ಯಾಕೆಂದ್ರೆ ಜೂಪಿಟರ್ ಸುತ್ತಮುತ್ತ ಇರುವ ವಿಕಿರಣ್ ಕೆಲವೇ ಗಂಟೆಗಳಲ್ಲಿ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹಾಳು ಮಾಡಬಹುದು. ಮನುಷ್ಯನ ದೇಹದ ಮೇಲೆ ಅದರ ಪರಿಣಾಮ ಇನ್ನೂ ಅಪಾಯಕಾರಿ. ಇನ್ನೊಂದು ವಿಷಯ, ಜೂಪಿಟರ್ನ ಒಳಭಾಗಕ್ಕೆ ಆಳವಾಗಿ ಹೋಗುತ್ತಾ ಹೋದಂತೆ ಒತ್ತಡ ಲಕ್ಷಾಂತರ ಪಟ್ಟು ಹೆಚ್ಚಾಗುತ್ತದೆ. ಅಷ್ಟು ಒತ್ತಡದಲ್ಲಿ ಮನುಷ್ಯನ ದೇಹ ಮಾತ್ರವಲ್ಲ, ಹಲವಾರು ಬಾಹ್ಯಾಕಾಶ ನೌಕೆಗಳು ಉಳಿಯುವುದಿಲ್ಲ. ಹಾಗಾದ್ರೆ ಭವಿಷ್ಯದಲ್ಲಿ ಜೂಪಿಟರ್ನಲ್ಲಿ ನಗರ ಕಟ್ಟಬಹುದಾ? ಬಹುತೇಕ ವಿಜ್ಞಾನಿಗಳ ಉತ್ತರ ಇಲ್ಲ. ಆದರೆ ಜೂಪಿಟರ್ನ ಕೆಲವು ಉಪಗ್ರಹಗಳಾದ ಯುರೋಪಾ, ಜಾನನೀಡ್ ಮತ್ತು ಕ್ಯಾಲಿಸ್ಟೋ ಭವಿಷ್ಯದಲ್ಲಿ ಮಾನವ ಸಂಶೋಧನಾ ಕೇಂದ್ರಗಳಿಗೆ ಉತ್ತಮ ಅಭ್ಯರ್ಥಿಗಳಾಗಬಹುದು. ಯಾಕೆಂದ್ರೆ ಅವುಗಳಲ್ಲಿ ಹಿಮದ ಕೆಳಗೆ ಸಮುದ್ರಗಳಿರುವ ಸಾಧ್ಯತೆ ಇದೆ. ಹಾಗಾದ್ರೆ ಒಂದು ದಿನ ನಾವು ಜೂಪಿಟರ್ನಲ್ಲಿ ವಾಸ ಮಾಡುತ್ತೇವಾ? ಬಹುಶಃ ಇಲ್ಲ. ಆದರೆ ಅದರ ಚಂದ್ರಗಳಲ್ಲಿ ವಾಸ ಮಾಡುವ ದಿನ ಬಂದರೂ ಆಶ್ಚರ್ಯವಿಲ್ಲ. ಕೆಲವೊಮ್ಮೆ ಒಂದು ಗ್ರಹವನ್ನು ಗೆಲ್ಲುವುದಕ್ಕಿಂತ ಅದರ ಸುತ್ತಲಿರುವ ಚಿಕ್ಕ ಪ್ರಪಂಚಗಳೇ ಮಾನವಕುಲದ ಮುಂದಿನ ಮನೆಗಳಾಗಬಹುದು. ನಿಮಗೆ ಅವಕಾಶ ಸಿಕ್ಕರೆ ಮಂಗಳ ಗ್ರಹಕ್ಕೆ ಹೋಗುತ್ತೀರಾ? ಅಥವಾ